ರಾಜ್ಯೋತ್ಸವದ ಪ್ರಯುಕ್ತ ಇಂದು ನಮ್ಮ ಅಂಜುಮನ್ ಶಿಕ್ಷಣ ಸಮೂಹ ಸಂಸ್ಥೆಯಲ್ಲಿ ನಡೆಯುತ್ತಿರುವ ಈ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಕುರಿತು ನಮ್ಮ ಅಂಜುಮನ್ ಉರ್ದು ಮಾಧ್ಯಮದ ಕನ್ನಡ ಶಿಕ್ಷಕರಾದಂಥ ಬಾಬುಲಾಲ್ ಸರ್ ಅವರು ಮಾತಾಡಬೇಕಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಅತಿ ಸಂಕ್ಷಿಪ್ತವಾಗಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತನಾಡಲು ಬಯಸ್ತಾ ಇದ್ದೇನೆ. ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಜನವರಿ 26, 1950ರಂದು ಗಣರಾಜ್ಯ ಮುಂಚೆ ಏನಿತ್ತು ಅಂತಂದರೆ ಎಲ್ಲ ಭಾಷೆಗಳನ್ನಾಡುವಂಥ ಎಲ್ಲ ಜನರು ಮಿಕ್ಸ್ ಆಗಿದ್ರು, ಮಿಶ್ರಣವಾಗಿದ್ರು ಎಲ್ಲರೂ. ಹಾಗೆ ಗಣರಾಜ್ಯ ಆದಮೇಲೆ ಆಡಳಿತ ಭಾಷೆ ಅಂತೇಳಿ ಅಂದರೆ ಯಾವ್ಯಾವ ಭಾಷೆಗಳನ್ನು ಮಾತಾಡ್ತಾರೆ ಅಂತ ಜನರನ್ನೆಲ್ಲ ಒಗ್ಗೂಡಿಸಿ ಮಹಾರಾಷ್ಟ್ರ ಅಂತ ಮಾಡಿದರು. ಕನ್ನಡ ಮಾತಾಡೋರಿಗೆ ಕರ್ನಾಟಕ ಅಂತ ಹೆಸರಾಯಿತು. ತಮಿಳು ಜನನೆಲ್ಲ ಒಗ್ಗೂಡಿಸಿ ತಮಿಳುನಾಡು ಅಂತಾಯಿತು. ಈ ರೀತಿಯಾಗಿ ಭಾಷಾವಾರು ಪ್ರಾಂತ್ಯದ ಮುಖಾಂತರ ಎಲ್ಲ ಜನರನ್ನು ವಿಂಗಡಣೆ ಮಾಡ್ತಾರೆ. ಅದೇ ಸಮಯದಲ್ಲಿ ಕರ್ನಾಟಕ ಮುಂಚೆ ಇದು ನವೆಂಬರ್ 1, 1956ರಂದು